ಬೆಳಗ್ಗೆ ಎದ್ದಿದ್ದೆ. ಆಲ್ರೆಡಿ ಅಪ್ಪಾಜಿ ಎದ್ದು ರೆಡಿಯಾಗಿದ್ದರು. ಇನ್ನೇನು ಅವ್ರನ್ನ ಬಿಟ್ಟು ಬರಬೇಕಂತ ಈಗ ಹೊರಗಡೆ ಹೋಗೋಕ್ಕೆ ರೆಡಿ ಆದೆ. ನೆಕ್ಸ್ಟು ಅಮ್ಮ ನೆಲ್ಲಿಕಾಯಿ ಜ್ಯೂಸ್ ಮಾಡಿದರು. ಆ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿದೆ. ಅದು ಕಹಿ ಥರನೂ ಇತ್ತು, ಚೆನ್ನಾಗೂ ಇತ್ತು, ಅಭ್ಯಾಸ ಆಗಿಬಿಡುತ್ತೆ. ನೆಕ್ಸ್ಟು ಅಪ್ಪಾಜಿ ನೋಡಿ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಿದ್ದಾರೆ. ಅಲ್ಲಿ ಬೆಳಗ್ಗೆ ಹೋಗ್ಬೇಕಾದ್ರೆ ಹಾಕೋಗ್ತಾರೆ. ಹಂಗೆ ನಾನು ದೇವಸ್ಥಾನ ಹತ್ರ ಹೋದೆ. ಸ್ವಲ್ಪ ಹಂಗೆ ವರ್ಕೌಟ್ ಥರ ಮಾಡ್ಕೊಂಡು ಬಂದೆ. ಕಾವೇರಮ್ಮನವರು ಬೆಳಗಿನ ನಾಷ್ಟನ ಆಲ್ರೆಡಿ ರೆಡಿ ಮಾಡಿದ್ದಾರೆ ನೋಡಿ. ಚಪಾತಿ ಮತ್ತು ಇಡ್ಲಿ ಮತ್ತು ಸಾಂಬಾರು, ಚಟ್ನಿ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ. ಬೆಳಗ್ಗೆ 7 ಗಂಟೆಗೆ 7:15ಗೆ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ. ಅದನ್ನ ತೊಗೊಂಡೋಗಿ ನಮ್ಮ ಅಪ್ಪಾಜಿಗೆ ಕೊಡಬೇಕು. ಅದು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬರುತ್ತೆ ನೋಡಿ ಅದನ್ನು ಕೊಡೋದನ್ನ. ಅದೇ ಬಸ್ಸು ಈಗ ಊಟ ಕೊಡೋಕೆ ಹೋಗ್ತಿರೋದು. ಟುಡೇ ಟಿಫನ್ ಆರಾಮ
ಆರಾಮಾಗಿ ಹೆಂಗೆ ಇದು ಮಾಡ್ತೀವಿ ಹಂಗೆ ಮಾಡಿದ್ರೆ ಸರಿ. ಹಾಂ ಅಷ್ಟೇ, ಅದು ಮುಗೀತದು. ಅವನ ಮೇಲೆ ಚೆಕ್ ಮಾಡ್ಕೊಂಡೇನಿಲ್ಲ. ಈಗ ಆಗ ಬಂದ್ಬಿಟ್ಟದ್ದು. ಸುಮ್ಮನೆ ನೀವು ತೆರೆ ಕಟ್ಸ್ಕೊಂಡ್ರೆ ಯಾಕೆ ಇದು ಮಾಡ್ಕೊಂತೀವಲ್ಲ, ಬಿಟ್ಬಿಡು. ಮುಖ ಯಾಕೆ ಹಂಗೆ ಮಾಡ್ಕೊಂತೀವಿ? ಸುಮ್ಮನೆ ವೇಸ್ಟ್ ಅದು. ಸ್ನೇಹಿತರೆ, ನಿನ್ನೆ ಮಾರ್ಕೆಟಿಗೆ ಹೋಗಿದ್ವಿ. ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಜಿನ್ನಿ ಹಾಕ್ಸಿದ್ವಿ. ಅವ್ನು ಜಿನ್ನಿ ಅವನು ಸೆರೆಗೆ ಬಿಟ್ಟಿಲ್ಲ ಅಂತ ಸಿಟ್ಟಲ್ಲೇ ಬೈಕ್ ಅಂತಾನೆ ಹಿಟ್ಟನ್ನ ಸಾಣಿಸ್ತೈತೆ. ಅವಾಗಿಂದ ನಾವು ಮಾತಾಡ್ಸೋಕೋದ್ರೆ ನಮಗೂ ಬೈತೈತೆ. ಅವನ ಮೇಲಿರೋ ಸಿಟ್ಟೆಲ್ಲ ನಮ್ಮ ಮೇಲೆ ತೋರಿಸ್ತೈತೆ. ಇಲ್ಲಿ ನೋಡಿ, ಇದು ಈ ಥರ ತಪ್ಪು ಅನ್ಸಿದ್ರೆ ತಪ್ಪು ತಾನೇ ಇದು. ಹೋಗಿದ್ರೆ ಬೈಯಂಗಿದ್ರೆ ಡೈರೆಕ್ಟಾಗಿ ಹೋಗಿ ಅವನಿಗೆ ಬೈಬೇಕು. ಇಲ್ಲಿ ನಮಗೆ ಬೈದ್ರೆ ಏನು ಬರುತ್ತೆ ಹೇಳಿ? ಸೆನ್ಸೆಕ್ಸ್ ಮಾಡೋಕ್ಕೆ ಬಂದಿದ್ದಾರೆ. ಕ್ಯಾಸ್ಟ್ ಯಾವುದು ಅಂತ ಹಿಂದುಳಿದ ವರ್ಗದಲ್ಲಿ ಹೊರಗಡೆ ನೋಡಿ, ಅಲ್ಲಿ ಸೆನ್ಸೆಕ್ಸ್ ಮಾಡೋಕ್ಕೆ. ಅಲ್ಲ, ಹೇಳ್ಬೇಕು ನೀನು. ಹುಲಿಗೆ ನಡೆಯೋ ನೀನ್ ಹೇಳಿದ ಕೆಲಸ ನಮ್ಗೆ ಯಾವ್ದು ಬೇಜಾರಿಲ್ಲ. ಅರ್ಥ ಹೇಳ್ಬೇಕಿಂತ ಕೆಲಸ ಮಾಡು ಅಂತ. ನೀನು ಅಧಿಕಾರ ಐತಿ ನಿನಗೆ, ಇಂಥ ಕೆಲಸ ಮಾಡು ಅಂತ ಅಧಿಕಾರ. ಕಲ್ಸು ಯಾವತ್ತು ನನ್ಗೆ ಏನೇ ಕಷ್ಟ ಆದ್ರೂ ನಾನು ಒಂದ್ ಆಯಿಂಟ್ಮೆಂಟ್ ನಾನು ಸೊಂಟ ನೋವು ಅಂದ್ರೂ ನಾನು ಕೇಳಲ್ಲ. ನೀವೇ ಬಂದು ಗೊತ್ತಿತ್ತ ನೀನ್ ಸೊಂಟ ಪಂಟ. ನಾನು ಅದಕ್ಕೆ ಬೇರೆಯವ್ರ ಕೇಳಕ್ ಇಷ್ಟನೇ ಆಗಲ್ಲ ನನಗೆ. ಬೇರೆ ಕೆಲಸ ಮಾಡಕ್ಕಾದ್ರೂ ಬೇರೆಯವ್ರಿಗೆ ಹೇಳಿ ಒಂದ್ ಕಸ ಇದ್ರು ಕೂಡ ಚೆಲ್ವಾ ಅಂತ ನಾನು ಯಾರಿಗೆ ಹೇಳಕ್ ಹೋಗಲ್ಲ, ಗೊತ್ತಾ? ಅಲ್ಲ, ಕೆಲವು ಗೊತ್ತಾಗೋ ಮಾಡ್ತೀವ, ಕೆಲವು ಗೊತ್ತಿರಲ್ಲ. ಅದನ್ನ ಸುಮ್ನೆ ಯಾಕೆ ಸಹಿಸ್ಕೊಂಡು ಹೇಳ್ಬೇಕು. ಮಾಡಪ್ಪ ಅಂದ್ರೆ ಮಾಡ್ತಾರೆ. ನನಗೆ ಬೇರೆಯವ್ರಿಗೆ ಹೇಳ್ಬೇಕು. ನನ್ ಕೈಲಿ ಆಗತ್ತಾ ನಾ ಮಾಡ್ತೀನಿ. ಹೇಳ್ಬೇಕು, ಹೇಳಿ ಮಾಡ್ಬೇಕು. ಸರಿ, ಅಜ್ಜಿ ಆ ಸಾಕ್ ತೆಗೆಯಲ್ಲ. ಹೋಗಿ ಅಲ್ಲಿ ಇದಕ್ ಹೋಗಿದ್ರು ನಿನ್ನೆ. ಅವನ ಅಜ್ಜಿ ಎಂತ ಜಾಗದಲ್ಲಿ ಹಾಕೋರು ಗೊತ್ತೇನಮ್ಮ? ಇದೆಲ್ಲ ಬೇರೆ ಕಡೆ ಹೋಗ್ತಿದ್ದೀನಂತ ಅನ್ಸತ್ ನನಗೆ. ಇದು ಜಾಗ ತುಮಕೂರು ಬಿಟ್ಬಿಟ್ಟು ಯಾಕಡೆ ಅಲ್ಲಿ ದೂರ ಹಾಕೋರೆ. ಅಲ್ಲಿ ಇರೋರೆಲ್ಲ ಫುಲ್ ಮುಸ್ಲಿಮ್ಸ್. ಫಿಲ್ಟರ್ ವಾಟರ್. ಹುಡುಗಿ ನೀರು ತರಕ್ಕೆ ಹೋಗ್ಬೇಕೀಗ. ದೇವಸ್ಥಾನದ ಹತ್ರ ಐತೆ ನೀರು ತರೋದು. ಏನಮ್ಮ? ಏನು, ಯಾಕೆ ಇಷ್ಟೊಂದು ರೆಡಿ ಆಗಿದೆ? ರೆಡಿ ಯಾಕೆ ಇಷ್ಟ ಆಗಿದೆ? ನೋಡಿ, ನಾವು ಅಮ್ಮ ಬೈತಿದೆ. ಹಿಂಗೆ ಅಲ್ವಾ ಎಲ್ಲರ ಮನೆಯಲ್ಲೂ ಒಂದು ಸಣ್ಣ ಸಣ್ಣ ಕೆಲ್ಸಕ್ಕೂ ಬೈತಾರಂತಲ್ಲ. ನಾವು ಅಪ್ಪಾಜಿ ಅಲ್ಲಿದ್ದಾರೆ ಮನೆಗೆ. ಸಂಜೆ ಬಿಸ್ಕೆಟ್ ತೊಗೊಂಬಂದಿರ್ತಾರಲ್ಲ, ಅದರಲ್ಲಿ ಅರ್ಧ ಬಿಸ್ಕೆಟ್ ಹಾಕ್ಬಿಡ್ತಾರೆ. ಇನ್ನು ಉಳಿದಿದ್ದ ಬಿಸ್ಕೆಟ್ನ ಬೆಳಗ್ಗೆ ಹಾಕ್ಬಿಡ್ತಾರೆ. ಈಗ ಅದನ್ನೇ ಹಾಕ್ತಿರೋದು ನಮ್ಮ ಅಪ್ಪಾಜಿ ಅವರು. ಎಮ್ಮೂರುಗಳು ಬರ್ಬರಿ ಮಕ್ಕಳುಗಳಿಬ್ಬರು.
ನೋಡಿ ಕಾವೇರಮ್ಮನವರು ನೆಲ್ಲಿಕಾಯಿದು ಉಪ್ಪಿನಕಾಯಿ ಮಾಡಿದರು, ಕೊಟ್ಟರು. ನೋಡಿದ್ರೆ ಈಗ ನೆಕ್ಸ್ಟು ಅಡುಗೆಗೆ ಮುದ್ದೆಗೆ ಹಾಕ್ಬೇಕಂತ ರೆಡಿ ಮಾಡ್ತಿದ್ದಾರೆ. ಅಪ್ಪಾಜಿಗೆ ಒಂದು ಸ್ವಲ್ಪ ಸೊಪ್ಪು ಹಾಕಿ ಕೊಟ್ಬಿಟ್ರು, ಅದನ್ನ ತಿಂತಿದ್ದಾರೆ. ನೋಡಿ ಹಾಗೆ ನೆಲ್ಲಿಕಾಯಿ ಯಾವ ಥರ ಇದಾಗಿದೆ ಅಂತ ಸ್ವಲ್ಪ ತಿಂದು ನೋಡಿದೆ. ಖಾರ ಆಗಿತ್ತು, ಉಪ್ಪು ಹಾಕಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ನೋಡಿ ಮುದ್ದೆ ಹೆಂಗೆ ಕಟ್ತಿದ್ದಾರೆ ಅಂತ. ನ್ಯೂಸ್ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಶೋಚನೀಯವಾಗಿದೆ. ಸರ್ಕಾರಿ ಶಾಲೆಯ